ವಿಷಯವನ್ನ ಕೇಳ್ತಾಳ ಸಭಾದಾಗ ಒಟ್ಟ ಏನಾಗೈತೆಂಬುದು ಹೇಳ್ತಾನ ತಿಳ್ಕೊ ಮನದಾಗ ಅಗಸನ ಮಾತ ಕೇಳಿ ಸೀತನ ಮಾತ್ರ ಬಿಟ್ಟನ ಅಂತ ವಾದ ಮಾತ್ರ ಮಾಡತಾಳ ವಿದ್ಯಾಸಭಾದಾಗ ಯಾಕ ಬಿಟ್ಟನಂತ ನೀನ ನಾನು ಕೇಳತ್ತೇನೆ ಅಲ್ಲಿ ಒಂದ ದಗದಾಗತಿ ಹೇಳ್ತಾನ ನಿನಗ ಆಗ ಸೀತಾ ಮಾತ್ರ ಸಣ್ಣಕ್ಕಿದ್ದು ಆವಾಗ ತಮ್ಮ ಗೆಳತರನ್ನ ಕರ್ಕೊಂಡ ಕಾಡಾರ್ಯಣದಾಗ ಹೋಗಿ ತಿರುಗಾಡ್ತಾನೆತ್ತ ನೋಡ ಸೀತಾವಾಗ ಆಗ ಯಾಡಗಿನಿ ಕಣ್ಣಿಗೆ ಬಿದ್ದಾವು ಆವಾಗ ಗಂಡಗಿನಿ ಹೆಣ್ಣಗಿನಿ ಏನ ಅಂತ ಮಾತಾಡ್ತೇದು ರಾಮ ಸೀತನ ರಾಮಾಯಣ ಮಾತಾಡ್ತಿದ್ವು ಆವಾಗ ಈ ಸಪ್ಪಳ ಮಾತ್ರ ಬೆತ್ತ ಸೀತಾ ಕಿವಿಯಾಗ ಯಾರದಾರ ಅಂತ ತಿಳ ಅಲ್ಲಿಗೆ ಮಾತ್ರ ಹೋಗ್ಯಾರು ಯಾಡಗಿನಿ ಮಾತ್ರ ಅಲ್ಲಿ ಕೂತಾವಾಗ ಅದನ್ನ ಹಿಡಿಬೇಕಂತ ಕೈ ಹಾಕ್ಯಾರ ಅವಾಗ ಗಂಡಗಿನಿ ಹಾರಿ ಹೋತು ಹೆಣ್ಣಗಿರಿ ಸಿಕ್ಕಟ್ಟಾಗ ಅವನ ಹೋದ ಪಂಜರದಾಗ ಹಾಕ್ಯಾರ ಅವಾಗ ಹೆಣ್ಣಗಿನಿಗೆ ಹೇಳತಾಳು ಸೀತಾವಾಗ ಏನ ಮಾತಾಡ್ತೀರಿ ಅದನ್ನ ಮಾತ್ರ ಹೇಳ ಹೆಣ್ಣಗಿನಿನ ಪಂಜರದಾಗ ಕೇಳಾಳವಾಗ ಆ ಗಂಡಗಿನಿ ಬಂದ ನೋಡ ಹೇಳ್ತೈತೆ ಅವಾಗ ನಮ್ಮನ್ನ ಹಿಂಗ ಕೂಡ ಹಾಕ ಬ್ಯಾಡ ಅಂತ ಹೇಳಿದಾಗ ಅವಾಗ ಏನಂತ ಹೇಳ್ತೈತಿ ಏನಂತ ಹೇಳ್ತದ ಗಿಳಿ ಹಿಂಗ ಕೂಡ ಹಾಕಬೇಡ ನಮ್ಮನ ಹಿಂಗ ಹಾಕಿರ ಮುಂದೆ ಕತಿ ಬ್ಯಾರೆ ಆಕತಿ ಅಂತ ಸೀತಾಗ ಹೇಳ್ತಾವ ಅವ ಗಿನಿಗಳು ಹೌದು ಆದ್ರೂ ಸಹಿತ ಸೀತಾ ಕೇಳಲಿಲ್ಲ ಏನ್ ಆ ಹೆಣ್ಣಿಗೆ ಕೇಳ್ತಾಳೆ ನೀವು ಏನು ಮಾತಾಡ್ತೀರಿ ಅದನ್ನೆಲ್ಲ ನನ್ನ ಮುಂದೆ ಹೇಳ್ತಾನ ನಿನ್ನ ಬಿಡಂಗಿಲ್ಲ ಅಂತ ಹೇಳಿ ಸೀತಾ ಹೇಳಿದಾಗ ಅದ ಹೆಣ್ಣಿಗೆ ಅನ್ನತೈತಿ ಏನ್ ಹೇಳ್ತ ನೋಡು ನಮ್ಮನ ಗಂಡ ಹೇಳ್ತೀನಿ ಅಗಲಿಸಬೇಡ ಹೌದು ನನ್ನ ಗಂಡ ಮಾತ್ರ ಹೊರಗದಾನು ಅವನ ತೇಕ ಆಡುವಂತ ಪರಿಸ್ಥಿತಿ ನಾನು ಬಂದೈತಿ ಈಗ ಸದ್ದ ನಾ ಗರ್ಭವತಿ ಅದಾನೆ ಈಗ ಸದ್ದ ನಾನು ಹೊಟ್ಟೆಲಿ ಅದೀನಿ ನನ್ನ ಗಂಡಿನಿಂದ ಅಗಲಿಸಬೇಡ ನನ್ನ ಗಂಡನ ಜೋಡಿ ನಾನು ಬೇಡ ಅಂತ ಹೇಳಿತ್ತದ ಹೆಣ್ಣಗಿನಿ ಹೌದು ಹೇಳಿದ್ರು ಸಹಿತ ಕೇಳಲಿಲ್ಲ ಕೇಳಲಿಲ್ಲ ಏನ್ ಹೇಳ್ತಾಳು ಏನಂತ ಹೇಳ್ತಾನ ನಿನ್ನ ಬಿಡಂಗಿಲ್ಲ ಅಂದಾಗ ಅದನ್ನ ನರಳಿ 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 ಹೆಣ್ಣಗಿನಿ ಏನು ಮಾಡ್ತೈತಿ ಹೆಣ್ಣಗಿನಿ ಏನು ಮಾಡ್ತೈತಿ ಅಂದ್ರ ಅಲ್ಲೇ ಪಂಜರದಾಗ ಸಾವು ಅಪ್ಪಿ ಬಿಡ್ತೈತಿ ಮಾಸ್ತರ್ ಹೆಣ್ಣಗಿನಿ ಅಲ್ಲೇ ಸತ್ತೈತಿ ಸತ್ತಾಗ ಅದ ಗಂಡಗಿನಿ ಹೇಳ್ತೈತಿ ಸೀತಾಗ ಏನತ್ತ ಏ ನನ್ನ ಗಂಡ ಹೇಳ್ತೀನಿ ಯಾವಾಗ ನೀ ಅಗಲಿಸೇದ ಅಂದ ಬಳಕ ಹೊಟ್ಟಿಲಿ ಇದ್ದಾಗ ನನ್ನ ಹೇಳ್ತಿ ಹಿಂಗ ಆಗ್ಯಾಳ ಅಂದ ಬಳಕ ನಿನ್ನ ಹಂಗ ಬಿಡಂಗಿಲ್ಲ ನೀನು ಗಂಡನ ಮಾಡ್ಕೊಂಡ ಮೇಲತ್ತ ನೀನು ಹೊಟ್ಟಿಲಿ ಆದ ಮೇಲತ್ತ ನಿನ್ನ ಗಂಡನ ನೀನು ಆಗಲು ಅಂತ ಹೇಳಿ ಶ್ರಾಪ ಕೊಟ್ಟ ಬಿಟ್ಟು ಅವು ಎರಡೂ ಕೂಡಿ ಹೌದು ಶ್ರಾಪ ಕೊಟ್ಟವ ಇಲ್ಲ ವಿದ್ಯಾಶ್ರೀ
ಯಾಕಂದ್ರೆ ನಿಮ್ಮಂತವ್ರು ಶ್ರಾಪ ತಗೊಂಡ್ ಹಿಂಗೆಲ್ಲ ಆಗ್ಬೇಕಾಗೈತಿ ಅದ ಶ್ರಾಪ ಕೊಟ್ಟದಕ್ಕಾಗಿ ಏನ್ ಮಾಡ್ಯಾರ ಅದ ಮುಂದ ಗಂಡಗಿನ ಅಲ್ಲಿ ಅಗಸಾಗಿ ಹುಟ್ಟಿ ಬಂದ ಹೌದು ಇಂಥದೆಲ್ಲ ನಿನ್ನ ಕಾರ್ಯಗಳ ಮಾಡಿಸಿ ನೀವು ಹೊಟ್ಟಿಲಿ ಇದ್ದಾಗ ನಿನ್ನ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕಾಗೈತಿ ಅಗಲಿಸಬೇಕಾಗೈತಿ ಗಂಡನಿಂದ ಹೌದು ನೀ ಹಿಂದ್ ಮಾಡಿದಂತ ಕರ್ಮಾದಿಗಳು ಬಂದ ನೀ ಇಲ್ಲಿ ಅನುಭವಿಸಬೇಕಾಗೈತಿ ವಿದ್ಯಾ ಹೌದು ಅದಕ್ಕೆ ಹಂಗೇನು ಮಾತಾಡಬೇಡ ಇನ್ನೊಂದು ಮಾತು ಏನಂತ ಕೇಳ್ತಾಳ ಅಂದ್ರ ತನ್ನ ಹೆಂಡತಿನ ಕಿಚ್ಚದಾಗ ಯಾಕ ಹಾಸ್ಯಾನು ಅಂತ ಕೇಳಾಕೈತಿ ಯಾಳ ಹೌದು ಅಗ್ನ್ಯಾಗ ಯಾಕ ಪ್ರವೇಶ ಮಾಡಿದ ಆತ ನೀ ಕೇಳ್ತೀವಿ ಒಂದ ಮಾತು ನಿನಗೆ ಹೇಳ್ತೀನಿ ಯಾಕಂದ್ರ ರಾವಣೇಶ್ವರ ಅಲ್ಲಿ ಸೀತಾನ ಒಯ್ಬೇಕಾದ್ರ ಏನ್ ಮಾಡ್ಯಾರು ಕಾಯಮದಕ್ಕಿನ ಓದಿಲ್ಲ ಎಲ್ಲ ಮಾಯಾದಕ್ಕಿನ ಓದಾನ ಹೌದು ಯಾಕೆ ಓದಾನು ಯಾಕಂದ್ರ ರಾಮ ಲಕ್ಷ್ಮಣ ಸೀತಾ ವನವಾಸಕತೆ ನಡೆದ್ರು ನಡೆದ ಟೈಮ್ದಾಗ ಅಗ್ನಿದೇವರು ರಾಮದೇವ್ರನ್ನ ಕರೆದು ಹೇಳ್ತಾನ ಏನ ಅಗ್ನಿದೇವ್ ಏನಂತ ಹೇಳ್ತಾನ ನೋಡ ರಾಮ ನಿನ್ನಿಂದ ಆ ರಾವಣೇಶ್ವರನ ವಧ ಆಗೋದೈತಿ ಮುಂದೆ ಹಿಂಗ ಸೀತಾನ ಬಂದ ಒಯ್ಯವದಾನು ಅದಕ್ಕೆ ಕಾಯಮದಕ್ಕಿನ ನನ್ನ ತೇಕ್ ಅಡಕ ಮಾಡು ಮಾಯಾದಕ್ಕೆ ನೀ ಕರ್ಕೊಂಡು ಹೋಗು ಇನ್ನು 8 ದಿನದಾಗ ಬಂದ ರಾವಣೇಶ್ವರ ಒಯ್ತಾನು ಅಂತೇಳಿ ಅಗ್ನಿದೇವ್ ಹೇಳ್ಯಾನು ಯಾರಿಗೆ ಹೇಳ್ಯಾನು ರಾಮಗೆ ಹೇಳ್ಯಾನ ರಾಮಗ ಅಗ್ನಿದೇವ್ ಹೇಳಿದಾಗ ಅವ ಹೇಳಿದಕ್ಕಾಗಿ ಮುಂದೆ ಹಿಂಗ ಆಗೋದೈತಿ ಅಂತ ತಿಳ್ಕೊಂಡ ಕಾಯಮದಕ್ಕಿನ ಅಗ್ನಿದೇವನ ತೇಕ್ ಅಡಕ ಮಾಡ್ಯಾರು ಮಾಯಾದಕ್ಕಿನ ತಗೊಂಡ ರಾವಣೇಶ್ವರ ಓದಾನ ಅದರ ಸಂಬಂಧಿಗೆ ಸದ್ದ ಅಗ್ನಿದೇವಿಗೆ 2 ತಲೆ ಆಗ್ಬೇಕಾಗ್ಯಾವ 2 ತಲೆ ಹೌದು 2 ನ್ಯಾಲಿಗೆ ಯಾಕೆ ಆಗ್ಬೇಕಾಗೈತಿ ಈಗ ಅಗ್ನಿ ಉರಿಬೇಕಾದ್ರ ಉರಿ ಬೆಂಕಿ ಹತ್ತಬೇಕಾದ್ರ ಒಂದ ತರ ಹೋಗಂಗಿಲ್ಲ ವಿದ್ಯಾ ಹೌದು ಡಬಲ್ ಆಗಿ ಹೋಗ್ಬೇಕಾಗೈತಿ ಅವಾಗ ಅಗ್ನಿ ಪ್ರವೇಶ ಮಾಡ್ಬೇಕಾಗೈತಿ ಹೌದು ಆದ್ರ ಇಲ್ಲಿ ಒಂದು ತಗದಾಗೈತಿ ಏನು ತಗದಾಗೈತಿ ಅಂದ್ರೆ ಶೀತಾನ ಇಲ್ಲಿ ಕಾಡ ಹರಿಯಾಣದಾಗ ಬಿಟ್ಟು ಬಂದ್ರು ಆಕೆ ಹೇಳ್ಯಾಳ ಹೊಟ್ಟಿಲೇದಾಗ ಶೀತಾನ ಅಗಲಿಸ್ಯಾರು ಅಂತ ಹೇಳಿದ್ವಿ ಆದ್ರ ಅಲ್ಲಿ ಅಗಲಿಸಿದ ಮೇಲೆ ತಾಕಿ ಯಾರ ಕೈಯಾಗ ಹೋಗಿ ಸಿಕ್ಕಾಳ ಯಾರ ಕೈಯಾಗ ಹೋಗಿ ಸಿಕ್ಕಾಳ ಅಂದ್ರೆ ವಾಲ್ಮೀಕಿ ಗುರುಗಳ ಕೈಯಾಗ ಹೋಗಿ ಸಿಕ್ಕಾಳ ಹೌದು ಯಾ ಶೀತ ಇಲ್ಲಿ ಕೋಲೆವಾಗ ಕೂತಾವ ನೀ ಮಶಿಬನಾಳ ಶೀತ ಹೌದು ಸಿಕ್ಕಾಗ ಹೊಟ್ಟಿಲಾಗಿತ್ತು ಹೌದು ಯಾರ ತಾಯಿ ನೀ ಇಲ್ಲಿ ಯಾಕೆ ಬಂದದಿ ಅಂತ ಕೇಳಿದಾಗ ನಾ ರಾಮನ ಹೆಂಡತಿ ಸೀತಾದನ್ರಿ ಅಪ್ಪ ಹಿಂಗ ನನ್ನದ ಕತಿ ಆಗೈತಿ ಅಂತ ಹೇಳಿದಾಗ ಅಟ್ಟನ ಚಿಂತೆ ಮಾಡಬೇಡ ಬಾ ನನ್ನ ಜೋಪಡಿದಾಗ ವಾಸಿರ ಅಂತ ಹೇಳಿದಾಗ ಅವ್ನು ಕರ್ಕೊಂಡು ಹೋಗ್ಯಾನ ಕರ್ಕೊಂಡು ಹೋದ ಮೇಲೆ ಹೌದು ಹಂಗ ಬಿಟ್ಟಿಲ್ಲ ಏನ್ ಮಾಡ್ಯಾರ ಮುಂದೊಂದು ತಗದಾಗೈತಿ ಮಾಸ್ತರ್ ಏನು ತಗದಾಗೈತಿ ಅಂದ್ರೆ ವಾಲ್ಮೀಕಿ ಗುರುಗಳ ಹೋಗಿ ವಾಸಿದ್ದಾಗ ಅಲ್ಲೇ ಜೋಪಡಿಯಾಗಿ ಏನು ಮಾಡ್ಯಾಳು ಹಡದಾಳ ಹೌದು ಯಾರನ್ನ ಹಡದಾಳು ಲವಾಣ ಹಡದಾಳ ಸೀತಾ ಹೌದು ಲವಾಣ ಹಡದ ಮೇಲೆ ಒಂದಾನೊಂದು ಟೈಮ್ದಾಗ ಯಾನು ಹೋಗ್ಕೊಂಡು ಬರ್ಬೇಕಂತ ಎಲ್ಲಿ ಹೋಗ್ತಿದ್ಳು ಹೊರಗೆ ಹೋಗ್ತೀವಿ ಸೀತಾ ಹೌದು ಹೊರಗೆ ಹೋಗ್ಬೇಕಾದ್ರೆ ವಾಲ್ಮೀಕಿ ಗುರುಗಳಿಗೆ ಹೇಳ್ತಾಳ ಏನಂತ ನೋಡ್ರಿ ಗುರುಗಳ ತೊಟ್ಲದಾಗ ಕೂಸು ಮನ್ಕೊಂಡೈತಿ ಇದನ್ನೊಂದಿಟ್ಟ ನೋಡ್ಕೋತೀರಿ ನಾವು ಯಾನ್ ಹೋಗ್ಕೊಂಡು ಬರ್ತಾನ ಹೊರಗೆ ಹೋಗಿ ಅಂತ ಹೇಳಿ ಕೇಳಿ ಗುರುಗಳ ತಕ್ಕ ಬಿಟ್ಟು ಹೋದವು ಹೋದಾಗ ಹೊಳಿ ತಕ್ಕ ಸನ್ನಿದಾಗ ಹೋಗ್ತಿದ್ವು ಹೋಗು ಗುಟ್ಟಿಗೆ ಏನಾಗಿದ್ವು ಮಂಗ್ಯಾಗೋಳು ಏನು ಮಾಡ್ತಿದ್ವು ಅಂದ್ರೆ ಆ ಗಿಡದಿಂದ ಈ ಗಿಡಕ್ಕ ಆ ಗಿಡಕ್ಕ ಜಿಗದಾಡ್ತಿದ್ವು ಮಾಸ್ತರ್ ಮಂಗ್ಯಾಗೋಳು ತನ್ನ ಮರಿಗಳು ತಗೊಂಡ ಅವ್ ಜಿಗದಾಡ್ತಾವತ್ತೇಳಿ ಸುಮ್ಮ ಇರ್ಬೇಕಲ್ಲ ಶೀತಾ ಏನ್ ಮಾಡು ಮೊದ್ಲ ಶೀತಾ ಆಕೆ ಗಪ್ ಇರ್ಲಿಲ್ಲ ಮಂಗ್ಯಾಗೋಳ ಕೇಳ್ತ ಏನಂತ ಕೇಳ್ತಾರ ಮಂಗ್ಯಾಗೋಳ್ರಿ ನೀವು ಹಿಂಗ ಆ ಗಿಡದಿಂದ ಈ ಗಿಡಕ್ಕ ಆ ಗಿಡಕ್ಕ ತನ್ನ ಮಕ್ಕಳ ತಗೊಂಡ ತೆಕ್ಕ ಆದ ಕೂತಾರ್ರಿ ಹಿಂಗ ಜಿಗದಾಡತ್ತಾರಿ ಹೌದು ಎಲ್ಲಾರ ಕೂಸುಗಳು ನೆಲಕ್ಕೆ ಬಿದ್ದು ಸತ್ತು ಅಂದ್ರ ಗತಿ ಹೆಂಗ ಅಂದಳತ್ತ ಶೀತಾ ಹೌದು ಅಂದಾಗ ಅವಾಗ ಆ ಮಂಗ್ಯಾಗೋಳು ಶೀತಾಗ ಒಂದು ಸೀತಾ ನಮ್ಮ ಮಕ್ಕಳು ನಮ್ಮ ಮುಂದೆ ಬಿತ್ತು ಸಾಯ್ತಾವ ನಿನ್ನ ಮಗನ ಗತಿ ನೋಡೋಗೊಂದು ಮಂಗ್ಯಾವುಗಳು ಹೌದು ಅವಾಗ ಏನ್ ಮಾಡು ಒಂದಾಗಿ ಈಕೆ ಸೀತಾ ಮುಕ್ಕಳಿ ಕಾಲ ಹಚ್ಚಿ ಓಡಾಕತ್ತು ಜೋಪಡಿ ತನ ಕಜ್ಜಿ ಹಾಕೊಂಡು ಓಡಾಕತ್ತು ಓಡಕೋತ ಹೋಗಿ ನೋಡ್ತಾಳ ತೋಟಲ್ದಾಗ ಕೂಸು ಮನಕೊಂಡೈತಿ ಗುರುಗಳು ವಾಲ್ಮೀಕಿ ಗುರುಗಳು ನಿದ್ದೆ ಐತಿ ಮನಕೊಂಡಾರ ಹೌದು ಏನು ಗುರುಗಳು ನೇಮಿಸಿದ ಮಹಾಪಾಪಕ್ಕೈತಿ ಬಾ ಅಂತ ತಿಳ್ಕೊಂಡ ಏನ್ ಮಾಡ್ತಾಳಂದ್ರೆ ಸೀತಾ ಗುರುಗಳು ನೇಮಿಸಬಾರ್ದು ಬ್ಯಾಡ ಅಂತ ತಿಳ್ಕೊಂಡು ತೋಟಲ್ದಾಗಿನ ಕೂಸನ ತಗೊಂಡ ಹೊಳಿಗೆ ಹೋಗಿ ಬಿಡ್ತಾಳ ಮಾಸ್ತರ್ ಗುರುಗಳು ಹೇಳಲಾರ್ದ ಹೌದು ಅವಾಗ ಅರ್ಧ ತಾಸಿನ ಗುರುಗಳು ಎದ್ದು ನೋಡ್ತಾರೋ ನೋಡ್ಬಿಡ್ದ ತೋಟಲ್ದಾಗ ಕೂಸನ ನೋಡ್ತಾರೋ ಕೂಸಿ ಇಲ್ಲ ಇನ್ನು ಸೀತಾ ಬಂದ ಕೇಳಿ
ಅಂದ್ರೆ ನಾ ಏನು ಹೇಳಿ ಮೊದಲ ಸೀತಾ ಏನಂದ ಬಳಿಗೆ ಹೋಗಿ ಬರ್ತಾನ ಕೂಸನಾಟ ನೋಡ್ಕೊತಿರ್ರಿ ಗುರುಗಳತ್ತ ನನಗೆ ಆಜ್ಞೆ ಮಾಡಿ ಹೋಗ್ಯಾಳ. ಹೌದು ಇನ್ನು ಬಾಂಧ ಕೂಸನ ಕೇಳ್ರಿ ಅಂದ್ರೆ ನಾ ಏನು ಮಾಡ್ಲಿ ಅಂತ ಕೇಳ್ಕೊಂಡ ಇನ್ನು ಹಿಂಗ ಮಾಡಬಾರ್ದು ಬಾ ಅಂತ ತಿಳ್ಕೊಂಡು ವಾಲ್ಮೀಕಿ ಗುರುಗಳು ಏನು ಮಾಡ್ಯಾರ ಒಂದು ಕಡ್ಡಿದಿಂದ ಕುಶಾನ ಸಜ್ಜು ಮಾಡ್ಯಾರ. ಹೌದು ಅದೇನ್ ನಿಮ್ಮ ಅವ್ವಾದ ಹಚ್ಚಾಳ ವಿದ್ಯಾ ಇಲ್ಲ ಏನ್ ನಿಮ್ಮ ಅವ್ವಾದ ಹೋಗಿ ಹಡದಾಳನ ಇಲ್ಲ ಗಂಡಿನಿಂದ ಗಂಡ ಮಕ್ಕಳು ಯಾರು ಹಡದಾರ ತಿದ್ನು ಮುಂದೆ ಕೇಳ ಏನೋ ಹೇಳ್ತಾನೆ ನಿನಗೆ ಐತಿ ಗಂಡ ಮಕ್ಕಳು ಹೊಟ್ಟಿಲಿ ಆಗಿ ಯಾರು ಹಡದಾರ ಅಂತ ಕೇಳ್ಯಾಳ. ನೀ ಏನ್ ಕೇಳ್ತಿ ಅದಕ್ಕೆಲ್ಲ ತಯಾರಾಯ್ತು ತಯಾರು ಮಾಡಿ ಹೇಳ್ತೇನೆ. ಅದಕ್ಕ ಕುಶಾನಿಂದ ಏನ್ ಮಾಡ್ಯಾನ ಒಂದು ಕಡ್ಡಿಲಿಂದ ಕುಶಾನ ಸಜ್ಜು ಮಾಡಿದ ವಾಲ್ಮೀಕಿ ಗುರು ಏನ್ ಮಾಡ್ತಾನ ಏನ್ ಮಾಡ್ರು ಬಾಂಧವ ಸೀತಾ ಎಲ್ಲಿಗೆ ಹೋಗಿಳು ಉಗ್ಯಾಕ ಅದಕ್ಕೆ ಬಾಂಧ ನೋಡ್ತಾರ ಬಾಂಧ ಬಾಗಲದಾಗ ನೆತ್ತು ವಾಲ್ಮೀಕಿ ಗುರುಗಳು ಹೊರಗೆ ಬಂದು ನೋಡ್ತಾರ ಕೈಯಾಗ ಕೂಸೈತಿ ಸೀತಾರ ಹಿಡ್ಕೊಂಡು ಬರಾಕತ್ಯಾಳು. ಹೌದು ಮತ್ ಇದೊಂದು ಕೂಸಾರ ತಯಾರನ ಮಾಡೇನಿ. ಹೌದು ಇನ್ನು ಸೀತಾ ಈ ಕೂಸು ಎಲ್ಲಿಲ್ಲ ಅಂದ್ರ ನಾ ಏನು ಹೇಳಿ ಅಂತೇಳಿ ವಿಚಾರ ಮಾಡಿರು. ಅವಾಗ ಏನ್ ಮಾಡ್ರು ಬರ್ಲಿ ಮುಂದಿನದಾಗ ನೋಡುನು ಅಂತ ತಿಳ್ಕೊಂಡು ಏನ್ ಹೇಳ್ತಾರ ಸೀತಾಗ ಏನ್ ಹೇಳು ಬಾ ತಂಗಿ ಒಳಗಂದ್ರು ಬಂದ ತಕ್ಷಣ ಆಕೆ ತೊಟ್ಟಲ್ದಾಗಿದ್ದಂತ ಕೂಸನ ನೋಡ್ತಾಳ. ಹೌದು ತೊಟ್ಟಲ್ದಾಗಿದ್ದಂತ ಕೂಸನ ನೋಡ್ತಾಳು. ಆ ನೋಡಿದ ತಕ್ಷಣ ಹೇಳ್ತಾಳ ಏನತ್ತ ಏ ಗುರುಗಳು ನಿಮಗೆ ನೀತಿ ಹತ್ತಿತ್ತು ನಿಮ್ಮನ್ನ ಎಬಸಬಾರ್ದು ಅಂತ ತಿಳ್ಕೊಂಡು ನನ್ನ ಮಗನ ನಾನು ತಗೊಂಡು ಹೋಗೇನಿ. ಮತ್ತೆ ತೊಟ್ಟಲದಾಗ ಒಂದು ಕೂಸೈತಿ ಇದು ಎಲ್ಲಿದ್ರಿ ಗುರುಗಳು ಕೂಸ ಆತ ಕೇಳ್ತಾಳ. ಇದು ಯಾರ ಸೀತಾ ಇದೇನಿದ ಕೂಸತ್ ಕೇಳಿದಾಗ ವಾಲ್ಮೀಕಿ ಗುರುಗಳು ಹೇಳ್ತಾರ ಸೀತಾಗ ಏ ಸೀತಾ ಇದು ಕೂಸು ಎಲ್ಲಿದ ಅಂತ ಕೇಳ್ತಿ ಇದು ಕೂಸು ನಿಂದ ಐತೀನಿ ಹಡಿಯುವಾಗ ಯಾರು ಹಡವೈದಿ ಅಂತ ಹೇಳಿಬಿಟ್ಟು ವಾಲ್ಮೀಕಿ ಗುರು. ಹೌದು ಯಾರು ಹಡವೈದಿ ಅಂದ್ಬಿಟ್ಟು ನಾ ಈಕೆ ಏನು ಮಾಡ್ತಾಳೆ ಸೀತಾ ಹಿಂದೂ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಸುಮ್ಮ ಜೋಪಾನ ಮಾಡ್ಕೋತ ನಡೆದಳು. ಹೌದು ಅದು ಹಿಂದೆ ಎಲ್ಲಿದ ಬಂದೈತಿ ಅದನ್ನ ನೋಡವ್ರ ಅಲ್ಲಿವ್ರು ಸುಮ್ಮ ನಿನ್ನ ಮಗ ಆಯ್ತಂದ್ರ ಸುಮ್ಮ ಜೋಪಾನ ಮಾಡ್ಕೋತ ಹೋಗದ ಹಂಗೆ ಗಂಡಿನ ಗಂಡ ಹುಟ್ಟಿದವ್ರು ಬಹಳ ಮಂದಿ ಅದಾರತ್ತ ನಿನಗಾದ್ರು ಹೇಳೀನಿ. ಆದ್ರೂ ಏನಂತ ಕೇಳ್ತಾರ ಮತ್ತೇನು ಕೇಳ್ತಾರ ನಿಮ್ಮ ಗಂಡ ಮಕ್ಕಳು ಎಲ್ಲ ಹುಟ್ಟುದು ನನ್ನ ಹೆಣ್ಣಿನಾಗ ಐತಿ ನಿನ್ನ ಗಂಡ ಮಕ್ಕಳ 9 ತಿಂಗಳ 9 ದಿನ ಕೂಸನ ಯಾರು ಹೊಟ್ಯಾಗ ಹೊತ್ತಾರು ಯಾರು ಹಡದಾರು ಅಂತ ಕೇಳಾಕೈತ್ಯಾಳ. ತಗೋರಿಲ್ಲ ಏನು ಒಂದ ಮಾತ ನಿನಗೆ ಹೇಳ್ತಾನ ವಿದ್ಯಾ ಯವನಾಸ್ವ ಅನ್ನುವಂತ ಒಬ್ಬ ರಾಜ ಇದ್ದ. ಹೌದು ಕೇಳಿರ್ಬೇಕ್ರಲ್ಲ ನೀವು ಯವನಾಸ್ವರನ ರಾಜನ ಕಥಿ. ಆ ಯವನಾಸ್ವ ಅನ್ನುವಂತ ರಾಜ ಇದ್ದ. ಏನ್ ಮಾಡಿ ಅವ್ನಿಗೆ 8 ಮಂದಿ ಹೆಂಡ್ರಿದ್ರ ತಿಳಿದೀನಿ ವಿದ್ಯಾ 100 ಮಂದಿ ಹೆಂಡ್ರಿದ್ರು 100 ಮಂದಿ. ಹೌದು 100 ಮಂದಿ ನಾವು ಮಾಡ್ಕೋಬೇಕಾದ್ರೆ ಒಟ್ಟ ಮಕ್ಕಳಾಗಿರಕ್ಕಿಲ್ಲ ಅವ್ರಿಗೆ ಮಕ್ಕಳು ಆಗಲಾರಕ 100 ಮಂದಿನೆಲ್ಲ ಮದುವೆ ಆದ ಕರೆ ಅವಾಗ ಮಕ್ಕಳು ಆಗಲಿಲ್ಲ ಅವ್ರಿಗೆ. ಹೌದು ಆಕಳ ಆಗಲಾರಕ್ಕೆ ಏನ್ ಮಾಡಿದ ತನ್ನ ರಾಜನ ಎಲ್ಲ ಮತ್ತೊಬ್ಬರಿಗೆ ಬಿಟ್ಟು ಕೊಟ್ಟ ಕಾಡಾರ್ಯಾಣದಾಗ ತಿರುಗಾಡಕೋತ ನಡೆದ ಹಂಗ ದಂಡ ದಡಲರಬಾರ ತಗೊಂಡು ಹೋಗ್ತಿದ್ದ. ಅವಾಗ ಒಂದು ದೊಡ್ಡ ಋಷಿಗಳು ಜೋಪಡಿ ಕಾಣಿತಾವು. ಹೌದು ಯಾರಿಗೆ ಯವನಾಸುರ ರಾಜ ಒಂದು ದೊಡ್ಡ ಜೋಪಡಿ ಕಾಣಿದಾಗ ಇದ್ರ ಯಾರು ನೋಡ್ಬೇಕಂತ ತಿಳಿದು ಒಳಗೆ ಹೋಗ್ತಿದ್ದ. ಹೋಗುವಟ್ಟಿಗೆ ಒಬ್ಬ ದೊಡ್ಡ ಋಷಿಗಳು ಜಪ ತಪ ಮಾಡ್ಕೋತ ಕೂತಿದ್ರು ಒಳಗೆ. ಹೌದು ಕೂತಾಗ ಹೋಗಿ ಎಬಸಲಾರ್ದ ಮುಂದೆ ಕೂತಾಗ ಋಷಿಗಳಿಗೆ ಹೆಸರು ಆದ ತಕ್ಷಣ ಕೇಳ್ತಾರೆ ಯಾರು ತಮ್ಮ ನೀ ಎಲ್ಲಿದ ಬಂದಿದೆ ಅಂತ ಕೇಳಿದಾಗ ಹಿಂಗ್ರಿ ಗುರುಗಳು ನಾ ದೊಡ್ಡ ಯವನಾಸು ಅನ್ನುವಂತ ರಾಜ ಅದಾನೆ ನನಗೆ ಮಕ್ಕಳಾಗಲಾರಕ 100 ಮಂದಿನ ಮದುವೆ ಆಗಿನ ಕರೆ ನನಗೆ ಮಕ್ಕಳಾಗುವಲ್ರಿ ಗುರುಗಳ ಅದಕ್ಕೆ ನಾ ಇಂಥದ್ದು ಒಂದು ಚಿಂತ್ಯಾಗ ನಾ ಬಂದನಿ ಅಂದ ತಕ್ಷಣ ಅವನು ಹೇಳ್ತಾನ ಋಷಿ ಏನಂತ ಹೇಳ್ತಾನ ಗೊತ್ತಾಗಿದ್ದವ್ರಿಗೆ ನೋಡ್ತಮ್ಮ ನೀ ಮಕ್ಕಳಾಗಿಲ್ಲ ತಂಗಿನ ಚಿಂತೆ ಮಾಡಬೇಡ ನಿನಗ ಮಕ್ಕಳ ಹಾಕಾವ ಕರೆ ನಾ ಹೇಳ್ದಂಗ ಕೇಳ್ಬೇಕು ತಮ್ಮ ಅಂದ್ರ ಅವ್ರು. ಹೌದು ಗುರುಗಳು ನನಗ ಮಕ್ಕಳ ಅಕ್ಕವ ಅಂದ್ರೆ ನೀನು ಏನು ಹೇಳ್ತೀರಿ ಅದನ್ನ ಕೇಳ್ತೀನಿ ಗುರುಗಳು ಅಂದಾಗ ಏನಿಲ್ಲ ತಮ್ಮ ಒಂದು ಕುಂಡಲದಾಗ ನಾ ನೀರು ಮಂತ್ರಿಸಿ ಕೊಡ್ತನು ನೀ ಅತಿ ಪ್ರೇಮ ಯಾ ಹೇಂತಿ ಮೇಲೆ ಇದೆ ನೋಡು ಆ ಹೇಂತಿಗೆ ಹೋಗಿ ಅದನ್ನು ಕುಡಿಸಿ ಒಂದು 3 ತಿಂಗಳಿಗೆ ಹೊಟ್ಟೆಲಿ ನಿಲ್ಲತ್ತಾಳ ನೀನು ಹೇಂತಿ ಅಂತ ಹೇಳಿಬಿಟ್ರು. ಹೌದು ಹೇಳಿದಾಗ ಬಹಳ ಅನುಕೂಲ ಆತ್ರಿ ಗುರುಗಳ ಅಂತ ಹೇಳಿದ. ಕುಂಡಲಾಗಿನ ನೀರು ಕೈಯಾಗಿ ಹಿಡ್ಕೊಂಡ ಹೊರಗೆ ನೋಡ್ತಾನು ಮನಗಂಡ ಕತ್ತಲಾಗಿತ್ತು. ಇನ್ನು ಬ್ಯಾಡ ತಮ್ಮ ಯಾಕಂದ್ರೆ ಕತ್ತಲಾಗೈತಿ ಹೊತ್ತೇರಿ ಹೋಗಕ್ಕೆ ಇಲ್ಲೇ ಊಟ ಮಾಡಿ ಮನಕೋ ಅಂದ್ರ ಅವ್ರು ಗುರುಗಳು ಹೇಳ್ರು. ಮನಕೋ ಅಂದಾಗ ಅಲ್ಲೇ ಯವನವಾಸವ ಏನ್ ಮಾಡ್ತಾನು ಹುಗ್ಗಿ ಹೋಳಿಗೆ ಕಡವ ಇದ್ದಂತದೆಲ್ಲ ಊಟ ಮಾಡಿದ. ಊಟ ಮಾಡಿ ಅಲ್ಲೇ ಜೋಪಡಿಯಾಗ ಮನಕೊಂದಾಗ ಏನಾಗಿತ್ತು ರಾತ್ರಿ ಬಾರಾದಾಗ ಎತ್ತ ನೀರಿನ ಡಗಿ ಬಿಟ್ಟು ಬಿಡ್ತಾವ ಮನಗಂಡ ಹುಗ್ಗಿ ಹೋಳಿಗೆ ಊಟ ಮಾಡಿದ್ದ. ಮನಗಂಡ ಡಗಿ ಬಿಟ್ಟ ತಕ್ಷಣ ಏನ್ ಮಾಡ್ತಾನ ಏನು ಕುಂಡಲದಾಗಿನ ನೀರು ಅಲ್ಲೇ ತಲೆದಿಂಬಿಗೆ ಏನು ಇಟ್ಕೊಂಡಿದ್ದ ನೋಡು ಅವ ನೀರ ಅದ ಅರು ಆಗಲಾರಕ ಗಟ ಅವನ ಕುಡಿದು ಬಿಡ್ತಾನ ಸ್ವತಃ ಯವನಾಸುರ ರಾಜ. ಹೌದು ಯಾ ನೀರು ಕುಡಿತಾನ ಮಂತ್ರ ಶೆಟ್ಟ ಅಂತ ನೀರು ಕುಡ್ದ ಸ್ವತಃ ಅವ ಹೊಟ್ಟಿಲೆ ಆಗ್ಯಾನ. ಹೌದು
ಆ ಗುರುಗಳ ತಕ್ಕ ಹೋಗಿ ಕೇಳ್ತಾನಪ್ಪ ತಿಳಿಲಾರಕ ನಾ ಅವ ನೀರು ಕುಡ್ದನ್ರಿ ಗುರುಗಳ ಹೆಂಗ ಮಾಡ್ಲ್ರಿ ಗುರುಗಳ ಅಂತ ಕೇಳಿದ ಏ ತಮ್ಮ ಒಮ್ಮೆ ಗುರುಗಳು ಋಷಿ ಆಡ್ರಿ ಅಂದ್ರೆ ಬಹಳ ಹುಷಿ ಹೋಗಂಗಿಲ್ಲ ನೀವ್ ಹೊಟ್ಟಿಲಿ ಆಗೋದು ಕರಿನ ಐತಿ ನೀವ್ 9 ತಿಂಗಳು 9 ದಿನ ಆದ ಮೇಲತ್ತ ನೀ ಗಂಡ ಕೂಸನ ಹಡಿತಿ ಗಂಡ ಕೂಸನ ಹಡದ ಮೇಲತ್ತ ಅದಕ್ಕೆ ಯೌನಾಸ್ವ ಅಂತೇಳಿ ಹೆಸರು ಇಡು ತಮ್ಮ ಅಂತ ಹೇಳಿ ಏನಂತ ಹೇಳಿ ಮಂದಾತ ಅಂತೇಳಿ ಹೆಸರು ಇಡೋ ತಮ್ಮ ಅಂತ ಹೇಳಿದಾಗ ಅವಾಗ ಮುಂದೆ ಹೋಗಿ 9 ತಿಂಗಳು 9 ದಿನ ಆದ ಮೇಲೆ ತಾವು ಏನು ಮಾಡ್ಯಾನು ಬಲಭಾಗ ಸೇವಿಸಿ ಬಲಭಾಗ ಹರದ ತೆಗೆದ ಬಲಭಾಗದಿಂದ ಕೂಸನ ಕಡ್ಯಕ ತೆಗದಾನು ಮಂದಾತ ಅಂತ ಹೇಳಿ ಅದಕ್ಕೆ ಹೆಸರು ಇಟ್ಟಾನು ಹೌದು ಗಂಡಿನಿಂದ ಗಂಡ ಮಗ ಯಾರು ಹುಟ್ಟ್ಯಾರತ್ತು ವಿದ್ಯೆ ಕೇಳಿದಿ ಯಮುನಾಸ್ವನು ರಾಜ ಸ್ವತಃ ತನ್ನ ಮಗನ ಹೊಟ್ಯಾಗ ಹೊತ್ಕೊಂಡ ಮಂದಾತ ಅಂತೇಳಿ 9 ತಿಂಗಳು ಆದ್ಮೇಲೆ ಅದಕ್ಕೆ ಹೆಸರು ಇಟ್ಟಾನು ಹೌದು ನಿನ್ನ ಲೇಖಿ ನಾ ಕೊಟ್ಟನೆ ವಿದ್ಯಾ ಇನ್ನು ನನ್ನ ಲೇಖಿ ಏನೈತಿ ಯಾಕಂದ್ರ ಸೀರೆ ಹುಟ್ಟಾರತ್ತ ನಮ್ಮ ಭಗವಂತಗಳು ಎಲ್ಲಾರು ಹೌದು ಅತ್ತ ಬಾಳ ಹೇಳಾಕ ಹಚ್ಚಾಳು ಅದಕ್ಕ ಪದ ಏನ ತಾಡ್ಯಾಳ ಆಗೂ ಇಲ್ಲ ಈಗೂ ಇಲ್ಲ ಅಂತ ಆಗೂ ಇಲ್ಲ ಈಗೂ ಇಲ್ಲ ಸುಳ್ಳು ಯಾಕ ಹೇಳತಿ ನಿರಾಕಾರ ನಿರ್ಗುಣದ ಆಚೆ ಕಡೆ ಇದ್ರ ನಮ್ಮ ಆದಿಶಕ್ತಿ ಅಂತ ಹೇಳ್ತಾಳ ಮೊದಲಾಟ ನಿರಾಕಾರ ನಿರ್ಗುಣ ಅಂತ ಹೇಳ್ತಾಳ ಆದ್ರ ನಡಬರ್ಕ್ ಬಂದ್ ಎಲ್ಲಿ ಸಿಗ್ಸಾಕೈತಾಳು ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ಕರ್ದೊಳತ್ತ ಲಯ ಮಾಡತ್ ಹೇಳತ್ತ ಸೃಷ್ಟಿ ಮಾಡತ್ ಹೇಳತ್ತ ಸಲೂದು ಮಾಡತ್ ಹೇಳತ್ತ ಯಾಕವಿದ್ಯ ನಿಮ್ಮವಾಗ ಏನು ಸತ್ತಿರ್ನವಾಗ ಅವ್ರೇ ಕರ್ದಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾಕೆ ಬೇಕಾಗ್ಯಾನ ಮತ್ತ ಈ ಭೂಮಿ ತಯಾರು ಮಾಡ್ಬೇಕಾದ್ರ ಬಸವಣ್ಣ ಯಾಕೆ ಬೇಕಾದ ಯಾಕ ನಿಮ್ ಹೆಣ್ಮಕ್ಳೆಲ್ಲ ಸತ್ತು ಗೋರ್ಯಾಗ ಹೋಗ್ಯಾರ ನಾವಾಗ ಏನ್ ಮಾಡ್ರಿ ಆಮಲ್ಲ ಹೆಣ್ಮಕ್ಳದಿಂದ ಮಾಡ್ಬೇಕಾಗಿತ್ತು ಹೌದು ಹೆಣ್ಮಕ್ಳದಿಂದ ಕರಿಯಾಕ ನೀಗಿಲ್ಲ ಅವ್ರು ಮಾಡಿಲ್ಲ ಅದಕ್ಕೆ ನಿನಗೆ ಹೇಳಕ್ ನೀಗಂಗಿಲ್ಲ ಆ ಪದ ನಿರಾಕಾರದು ಅಂತ ನನಗೆ ನೀ ಹೇಳಕ್ ಹೋಗು ಬೇಡ ಹೌದು ಮೊದಲು ನಿರಾಕಾರ ಅಂತ ಹೇಳ್ತೀವಿ ಬಂದು ಬಾಡ್ಯಾಗ ಇಡ್ತೀವಿ ಹಂಗೇನು ಮಾಡಬೇಡ ಶಕ್ತಿ ಹೊತ್ತ ಅವತಾರ ಅಂತ ಹಂಗಯ್ಯನ ಗೆರಿ ಅಂತ ಹೇಳ್ತಾರ ಯಾ ಪರಮಾತ್ಮನು ಆಕ್ಯೂ ಹತ್ತ ಅವತಾರ ಅಂತ ಅಂಗಯ್ಯನ ಗೆರಿ ಮಾಡ್ಯಾಳತ್ತಂಕಿ ಯಾರು ಯಾತ್ರ ಮ್ಯಾಲ ಕೂತು ಮಾಡ್ಯಾಳ ಶೆಟ್ಟಿ ಒಂದು ಹೇಳ ಗಪ್ರ ಒಟ್ಟ ಹೇಳಕ್ಕೆ ನೆಗ್ಗ ತೆಗೆದು ಹೋಗ್ತಾನೆ ಇವತ್ತು ಹಂಗ ಬಿಡಂಗಿಲ್ಲ ಸಾಟ್ಲಿ ಬಿಡಂಗಿಲ್ಲ ಗಪ್ರ ನೀವು ಸಮಾಧಾನ ಮಾಡ್ಕೋರಿ ಅದಕ್ಕೆ ಏನು ಮಾಡ್ಯಾರ ಅವಾಗ ನನ್ನ ಪರಮಾತ್ಮನ ಸಲಿಯುವುದಕ್ಕೆ ನನ್ನ ತಾಯಿ ಅಂತ ಹೇಳ್ಕೊತ ನಡೆದಾರ ಹೌದು